ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆಲ್ಲ ಒಂದು 3 ಜಾಗಗಳಿಗೆ ಕರ್ಕೊಂಡು ಹೋಗ್ತೀನಿ. ಅದು ಅಲ್ಲದೆ ಇವತ್ತು ನಮ್ಮ ಅತ್ತೆಯವ್ರದ್ದು ಹುಟ್ಟಿದಬ್ಬ ಆಗಿದ್ದರಿಂದ ಅವ್ರನ್ನ ಕರ್ಕೊಂಡು ಅವ್ರು ಇಷ್ಟಪಡೋ ಜಾಗಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆನ್ ದ ವೇ ಹಾಗೆ ಹೋಗ್ತಾ ಅವ್ರಿಗೆ ಸರ್ಪ್ರೈಸಾಗಿ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಹೇಳಿ ಕೇಕ್ನು ಸಹ ತೊಗೊಂಡು ಹೊರಟ್ವಿ. ನಾವಿಲ್ಲಿ ಇವತ್ತು 2 ದೇವಸ್ಥಾನ ಹಾಗೂ ಒಂದು ನರ್ಸರಿಗೆ ಹೋಗ್ತಾ ಇದ್ವಿ. ಇಲ್ಲಿ ನಾವು ಮೊದಲಿಗೆ ಹೋಗ್ತಾ ಇರೋಂಥ ದೇವಸ್ಥಾನ ನಂದಿ ಹತ್ರ ಬರುವಂಥ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಬರುವಂಥ ಒಂದು ಈಶ್ವರನ ದೇವಸ್ಥಾನ. ಇದು ತುಂಬ ವರ್ಷಗಳಾಗಿತ್ತು ಓಪನ್ ಮಾಡಿ. ಅದೇನೇ ಈಶಾ ಫೌಂಡೇಶನ್ನು. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ವಿ. ಅವರು ಸಹ ನೋಡಿಲ್ಲ ಅಂತ ಹೇಳಿದ್ರು. ಹಾಗೆ ಅವ್ರನ್ನು ಕರ್ಕೊಂಡು ನಾವೆಲ್ಲರೂ ನೋಡ್ದಂಗೆ ಆಗುತ್ತೆ ಅಂತೇಳಿ ನಾವು ಫಸ್ಟ್ ಇಲ್ಲಿಗೆ ಹೊರಟ್ವಿ. ನಾವು ಬೆಳಗ್ಗೆನೇ ಹೊರಟಿದ್ವಿ. ಆಲ್ಮೋಸ್ಟ್ ನಾವು ಇಲ್ಲಿ 8 ಗಂಟೆಗೆ ಮನೆ ಬಿಟ್ಟಿದ್ವಿ. ನಾನು ಮನೆಯಲ್ಲೇ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿಕೊಂಡು ಬಾಕ್ಸ್ಗೆ ಪ್ಯಾಕ್ ಮಾಡ್ಕೊಂಡಿದ್ದೆ, ಅಲ್ಲೇ ತಿನ್ಕೊಳ್ಬೋದು ಅಂತ ಹೇಳಿ. ಅವ್ರಿಗೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಸೊ ಉಪ್ಪಿಟ್ಟನ್ನ ಮಾಡಿಕೊಂಡು ಅದ್ರ ಜೊತೆಗೆ ಸ್ವೀಟ್ ಕೇಸರಿ ಬಾತನ್ನು ಸಹ ಮಾಡ್ಕೊಂಡಿದ್ದೆ. ಸೊ ನಾವು ಅಲ್ಲೇ ತಿನ್ಕೊಬೋದು ಅಂತ ಹೇಳಿ ಸರಿ ಅಂತ ಫಸ್ಟು ದೇವಸ್ಥಾನಕ್ಕೆ ಅಲ್ಲಿ ಹೋಗೋಣ ಅಂತ ಹೇಳಿ ಎಂಟ್ರಿ ಆದ್ವಿ. ದೂರದಿಂದ ಆ ಶಿವನ ಸ್ಟ್ಯಾಚು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ನಾವು ತುಂಬ ವೀಕೆಂಡ್ ಆಗಿದ್ದರಿಂದ ತುಂಬ ಕ್ರೌಡ್ ಇರುತ್ತೆ ಅಂತ ಹೋದ್ವಿ. ಬಟ್ ಅಷ್ಟು ಕ್ರೌಡ್ ಏನಿರಲಿಲ್ಲ. ಬಟ್ ಅಲ್ಲಿ ಹೇಳಿದ್ರು ಈವ್ನಿಂಗ್ ಟೈಮ್ ತುಂಬ ಕ್ರೌಡ್ ಇರುತ್ತೆ, ಏಕೆಂದರೆ ಆ ಶಿವನ ಲೈಟಿಂಗ್ ಬಿಡ್ತಾರೆ, ಅದನ್ನು ನೋಡೋಕ್ಕಂತಲೇ ತುಂಬ ಜನ ಬರ್ತಾರೆ ಅಂತ. ಬಟ್ ನಮ್ಮದು ಬೇರೆ ಬೇರೆ ಪ್ಲ್ಯಾನ್ಗಳಿದ್ದಿದ್ದರಿಂದ ನಾವು ಫಸ್ಟ್ ಇದನ್ನು ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಫಸ್ಟ್ ಇಲ್ಲಿಗೆ ಬಂದ್ವಿ. ಸೊ ಅದಾದಮೇಲೆ ಹತ್ತಿರದಿಂದ ನಾನು ಹೋಗಿ ನೋಡಿದಾಗ ಆ ಶಿವನ ಕಂಪ್ಲೀಟ್ ಒಂದು ಐರನ್ನಿಂದ ಮಾಡಿದರು. ತುಂಬಾ ದೊಡ್ಡದಾಗಿತ್ತು. ಅದು ಅಲ್ಲದೆ ಆ ಕತ್ತಿಗೆ ಹಾಕಿದಂಥ ಹಾರ ನನಗೆ ದೂರದಿಂದ ಅದು ರುದ್ರಾಕ್ಷಿ ಅಂತಲೇ ಗೊತ್ತಾಗಲಿಲ್ಲ. ಬಟ್ ಹತ್ತಿರ ಬಂದು ನೋಡಿದಾಗ ಎಷ್ಟು ರುದ್ರಾಕ್ಷಿಗಳಿಂದ ಆ ಹಾರನ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಸೊ ಆ ಶಿವನ ತಲೆ ಎತ್ತಿ ನೋಡ್ತಾ ಇದ್ದರೆ ನಮಗೆ ಆಕಾಶನೇ ತಲೆ ಮೇಲೆ ಸುತ್ತಾ ಇರೋ ಥರ ಅನ್ನಿಸ್ತಾ ಇತ್ತು. ಸೊ ತುಂಬ ಚೆನ್ನಾಗಿತ್ತು ಆ ಶಿವನ ಸ್ಟ್ಯಾಚು. 10 ನಿಮಿಷ ಅದನ್ನೇ ನಿಂತ್ಕೊಂಡು ನೋಡಿ ಅಲ್ಲಿ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ಶಾಂತಿ ಅನ್ನಿಸೋ ಥರ ಫೀಲ್ ಆಗ್ತಾ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂಥೇಳಿ ಅಲ್ಲೇ ಪಕ್ಕದಲ್ಲಿ ಬೆಟ್ಟಗಳೆಲ್ಲ ಇತ್ತು. ಏಕೆಂದರೆ ಇವಾಗ ವೆದರ್ ತುಂಬ ಕೂಲಾಗಿರೋದ್ರಿಂದ ಎಲ್ಲ ಕಂಪ್ಲೀಟ್ ಸುತ್ತಮುತ್ತ ಹಸಿರಿನಲ್ಲಿ ಮಳೆ ಇರೋದ್ರಿಂದ ಹಸಿರೆಲ್ಲ ತುಂಬಿತ್ತು. ಕಣ್ಣಿಗೆ ತುಂಬ ಚೆನ್ನಾಗಿತ್ತು ನೇಚರು ನೋಡೋದಕ್ಕೆ, ತುಂಬ ಗ್ರೀನಿಶ್ ಆಗಿ. ಸೊ ಅಲ್ಲೇ ಒಂದು ಕೇಕ್ ಕಟ್ಟಿಂಗ್ನು ಸಹ ಮುಗಿಸ್ಕೊಳ್ಳೋಣ ಅಂಥೇಳಿ ಅಲ್ಲೇ ಕೇಕ್ ಕಟ್ಟಿಂಗ್ನು ಸಹ ಮಾಡ್ಕೊಂಡ್ವಿ. ಸೊ ಎಲ್ಲರೂ ಕೇಕ್ ಕಟ್ಟಿಂಗ್ನ ಮಾಡಿಕೊಂಡು ಆದಮೇಲೆ ನಾವು ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗೋದಿತ್ತು. ಅದರಿಂದ ನಾವು ಅಲ್ಲಿಂದ ನೆಕ್ಸ್ಟ್ ಹೋಗ್ದಂಥ ಪ್ಲೇಸ್ ಬಂದ್ಬಿಟ್ಟು ಇದು ತುಂಬಾ ಪುರಾತನ ಕಾಲದಿಂದ, ಅಂದರೆ ಒಂದು ಏನು ನಮ್ಮ ಬ್ರಿಟಿಷರು ಇದ್ರಲ್ವ ಆ ಕಾಲದಿಂದ ಇರುವಂಥ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬಾ ಈಗಲೂ ಸಹ ಆ ದೇವಸ್ಥಾನ ಹಾಗೇ ಇದೆ. ಸೊ ಅದನ್ನು ನಾನು ನೋಡಲಿಲ್ಲ, ಬಟ್ ನಮ್ಮ ಮನೆಯವ್ರು ನೋಡಿದರು. ಅದಕ್ಕೆ ಇವತ್ತು ಅಲ್ಲಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಅವರು ನಮ್ಮನ್ನ ಅಲ್ಲಿ ಕರ್ಕೊಂಡೋದ್ವು. ಅದು ಬಂದ್ಬಿಟ್ಟು ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಮುಂದೆ ಲೆಫ್ಟ್ ಹೋಗ್ತಾ ಹಿಂದೂಪುರ ಅಂತ ಬರುತ್ತೆ. ಅಲ್ಲಿ ನಾವು ಹಿಂದೂಪುರದಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಒಂದು ಅರೌಂಡ್ 10 ಕಿಲೋಮೀಟರ್ಸ್ ಬರುತ್ತೆ. ಸೊ ಅಲ್ಲಿ ನಾವು ಹೋದಾಗ ಈ ಒಂದು ಲೇಪಾಕ್ಷಿ ಅನ್ನೋ ಒಂದು ದೇವಸ್ಥಾನ ನಮಗೆ ಕಾಣ್ಬೋದು. ಸೊ ಇದು ತುಂಬಾ ನಾನು ಹೇಳ್ದಾಗೆ ಪುರಾತನದ್ದು, ಬ್ರಿಟಿಷರ ಕಾಲದಿಂದ ಇರುವಂಥದ್ದು ದೇವಸ್ಥಾನ. ನಮಗೆ ಆ ದೇವಸ್ಥಾನ ನೋಡಿದಾಗಲೇ ಗೊತ್ತಾಗುತ್ತೆ. ಏಕೆಂದರೆ ಅಲ್ಲಿನ ಮಾಡಿರುವಂಥ ಆ ಕೆತ್ತನೆಗಳಾಗ್ಬೋದು, ಆ ದೇವಸ್ಥಾನದ ಕಲ್ಲುಗಳಾಗ್ಬೋದು, ಪ್ರತಿಯೊಂದು ಸಹ ಆಗ ಆ ಶಿಲ್ಪಿಗಳು ಕೆತ್ತಿರುವಂಥ ಕಲೆಗಳು, ಆ ಒಂದು ಚಿತ್ರಗಳು ಏನಿತ್ತಲ್ವ ಅದೆಲ್ಲ ತುಂಬ ಇನ್ನೂ ಹಾಗೆ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಸಹ ಆ ದೇವಸ್ಥಾನನ. ಇಂಥ ಒಂದು ದೇವಸ್ಥಾನಕ್ಕೆ ಹೋದಾಗ ನಮಗೇನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಪ್ರತಿಯೊಂದು ಅಲ್ಲಿ ಆ ದೇವಸ್ಥಾನಗಳಲ್ಲಿದ್ದಾಗ ಅಲ್ಲಿ ಮೇನಾಗಿ ದುರ್ಗಾದೇವಿ ಇದ್ದರೂ ಸಹ ಆ ದೇವಿಗೊಂದು ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಅಲ್ಲಿಂದ ನಾವು ದೇವಸ್ಥಾನ ಸುತ್ತ ಒಂದು ನೋಡಿದ್ವಿ. ಇಲ್ಲಿ ಏನಂದರೆ ತುಂಬಾ ಒಂದು ಸ್ಟೋರೀಸ್ ಇದೆ ಈ ದೇವಸ್ಥಾನದಲ್ಲಿ. ಈ ಕಂಬ ಏನು ತೋರಿಸ್ತಾ ಇದ್ದೀನಲ್ಲ, ಈ ದೇವಸ್ಥಾನದಲ್ಲಿ ಒಟ್ಟು 70 ಕಂಬಗಳಿದೆ. ಅದರಲ್ಲಿ ಒಂದು ಕಂಬ ಬಂದ್ಬಿಟ್ಟು ಹ್ಯಾಂಗಿಂಗ್ ಕಂಬ ಅಂತ ಹೇಳ್ತಾರೆ. ಸೊ ಅದು ಅಲ್ಲದೆ ನೋಡ್ಬೋದು ಆ ದೇವಸ್ಥಾನದ ಗೋಡೆ ಮೇಲೆ ಸುತ್ತಲೂ ಚಿತ್ರಗಳಿಂದ ತುಂಬಿದೆ. ಆ ಚಿತ್ರದಲ್ಲಿ ಒಂದೊಂದು ಚಿತ್ರಗೂ ಒಂದೊಂದು ಕಥೆಗಳಿದೆ. ಆಗಿನ ಇದ್ದಂಥ ಮಹಾರಾಜರ ಕಥೆಗಳು ಸಹ ಅದರಲ್ಲೆಲ್ಲ ಬಿಡಿಸಿದ್ದಾರೆ. ಸೊ ಅದನ್ನೇ ನಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕಂತಲೇ ಅಲ್ಲಿ ಗೈಡ್ ಸಹ ಇದ್ದರು. ಸೊ ಅವರು ನಮಗೆ ಆ ದೇವಸ್ಥಾನದ ಕಂಪ್ಲೀಟ್ ಒಂದು ಇತಿಹಾಸನ ಸಹ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಈ ಒಂದು ಕಂಬದ ವಿಶೇಷತೆಯೂ ಸಹ ಅವ್ರು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅದನ್ನು ನೀವೇ ಸಹ ಕೇಳಿಸ್ಕೊಳ್ಬೋದು. ಅವ್ರು ಹೇಳಿದಂಥ ಆ ಒಂದು ಎಕ್ಸ್ಪ್ಲನೇಷನ್ ನಮಗೆ ತುಂಬ ಚೆನ್ನಾಗಿತ್ತು. ಮೇಲೆ ಕನೆಕ್ಷನ್ ಇದೆ, ಕೆಳಗಡೆ ಮಾತ್ರ ಗ್ಯಾಪ್ ಇದೆ. ಈ ಪಿಲ್ಲರ್ ಇದ್ದಿದ್ದು ಫಸ್ಟ್ ಇಲ್ಲಿ. ಅದು ಹೆಂಗಿದೆ ಅಂದ್ರೆ ಈ ಟೈಟಲ್ ಹ್ಯಾಂಗ್ ಇರುತ್ತೆ. ಪಿಲ್ಲರ್ ಹಿಂಗಿದ್ರೆ ಇದನ್ನ ಟೆಸ್ಟ್ ಮಾಡಕ್ಕೆ ಇಬ್ಬರು ಇಂಜಿನಿಯರ್ಸ್ ಬ್ರಿಟಿಷ್ ಅವರು ಒಂದಿನ ಈಗ ಬಂದ್ರು. ನಾನು ಹೇಳಿದ್ರು 1902 ನಲ್ಲಿ ಬರ್ತಾರೆ. ಅವಾಗ ಇಂಡಿಯಾ ಅವ್ರದ್ದೇ ಬ್ರಿಟಿಷ್ ಅವರು. ಅವ್ರು ಬಂದು ನೋಡಿ ದೊಡ್ಡ ಪಿಲ್ಲರ್ ನೆಲದ ಮೇಲೆ ಕೂತಿಲ್ಲ, ಮೇಲೆ ಏನೋ ಸಮಥಿಂಗ್ ಲಿಂಕ್ ಇದೆ, ಆ ಲಿಂಕ್ ಏನೋ ನಾವು ತಿಳ್ಕೊಬೇಕಂತ ರಾಡ್ಸ್ ತಗೊಂಡು ಬಂದ್ರು ಇಬ್ಬರು. ಅವ್ರು ಬಂದವಾಗ ಪಿಲ್ಲರ್ ಇಲ್ಲಿರೋದು ಐರನ್ ರಾಡ್ಸ್ ತಗೊಂಡು ಅವ್ರು ಹಿಂದಕ್ಕೆ ಸ್ವಲ್ಪ ಹಿಂಗ್ ಜರುಗಿಸ್ತಾರೆ. ಯಾವಾಗ ಹಿಂಗ್ ಜರುಗಿಸಿದ್ರು ಇದು ಸ್ಟ್ರೈಟ್ ಆಗಿರೋ ಪಿಲ್ಲರ್.
ಅವ್ರು ಜರುಗಿದವಾಗ ಪಿಲ್ಲರ್ ಸ್ವಲ್ಪ ಸೈಡ್ಗೆ ಕಂಪ್ಲೀಟ್ ಆಗುತ್ತೆ. ಬಗ್ಬೇಡಿ, ಬಗ್ಗಷ್ಟು ಬಂದು ಒಂಚೂರು ಇಲ್ಲಿ ಟಚ್ ಆಗುತ್ತೆ ಸರ್, ಅಲ್ಲಿ 2 ಇಂಚ್ ಟಚ್ ಆಗುತ್ತೆ. ಇದು ಟಚ್ ಆಗ್ತಲೇ ಎಲ್ಲ ಕಂಬಳಿ 59 ಇದಾವಲ್ಲ, ಎಲ್ಲ ಹೀಗೆ ಹೀಗೆ ಡಿಸ್ಟರ್ಬ್ ಆಗುತ್ತೆ ಟಾಪ್. ನೀವು ಅಬ್ಸರ್ವ್ ಮಾಡಿ, ಈ ಪಿಲ್ಲರ್ ಅಟೆಂಡ್ ಆಯ್ತಲ್ಲಮ್ಮ, ಆ ಪಕ್ಕೆ ಸೈಡ್ ಹೊರಟೋಗ್ಬಿಟ್ಟಿದೆ ನೋಡಿ, ಸೈಡ್ ಟರ್ನ್ ಆಗಿ. ಮತ್ತೆ ಇದು ನೋಡ್ರಕ್ಕ, ಈ ಕಂಬ ಮೇಲೆ ಅಟೆಂಡ್ ಆಯ್ತಾ, ಆ ಪಕ್ಕೆ ಟರ್ನ್, 2 ಜಾಯಿಂಟ್ ಆಗ್ಬಿಟ್ಟಿದೆ. ಸೆಕೆಂಡ್ ಲೈನಲ್ಲಿ ಜಾಯಿಂಟ್ ಚೈನ್. ಅವಾಗ ಇಂಜಿನಿಯರ್ಸ್ ಗೊತ್ತಾಯ್ತು, ಟೋಟಲ್ ಹಾಲ್ಗೆ ಇದು ಕೀ ಪಿಲ್ಲರ್ ಅಂತ ಬ್ಯಾಲೆನ್ಸ್ ಮಾಡಿಟ್ಟಿದ್ದಾರೆ. ಇದು ಪೂರ್ತಿ ಟಚ್ ಆದ್ರೆ ಬಿಲ್ಡಿಂಗ್ ಬಿದ್ದೋಗ್ಬಿಡುತ್ತೆ, ಹ್ಯಾಂಗಿಂಗ್ ಇದ್ರೆ ಸೇಫ್ ಆಗಿರುತ್ತೆ. ಹಂಗ್ ಸೆಟ್ ಮಾಡೋದು ನಮ್ಗೆ ಗೊತ್ತಿಲ್ಲ. ಸೆಂಟ್ರಲ್ ಗ್ರಾವಿಟಿ ಅಂಬದು ಮೇಲೆ ಏನೋ ಕನೆಕ್ಷನ್ ಕೊಟ್ಟಿದ್ದಾರೆ, ಕೆಳಗಡೆ ಗ್ಯಾಪ್ ಇದೆ. ಇವಾಗ ನಾನು ಕಚ್ಚಿ ಸಲ ತೋರಿಸ್ತೀನಿ ನಿಮ್ಗೆ, ಒಂಚೂರು ಬರೋದಿಲ್ಲ, ಇನ್ನು 3 ಕಡೆ ಬರುತ್ತೆ. ಯಾರನ್ನ ಬಿಟ್ಕೋಬೇಕು, ಹಿಡ್ಕೊಂಡು ಹಾಗಾಗಿ ಹಿಂಗೆ ಅಪ್ಲೈ ಮಾಡಿ ತಗೊಂಡು ಈ ಕಡೆ ಬಂದ್ಬಿಡ್ಬೇಕು. ಇಲ್ಲಿ ಬರಲ್ಲ, ಇಲ್ಲಿ 2 ಇಂಚಿನೇ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂದ್ರೆ ಪಿಲ್ಲರ್ ನೋಡಿದ್ರೆ ಈಗ ಬೆಂಡ್ ಆಯ್ತಲ್ಲ, ಸೈಡ್ಗೆ ಬೆಂಡ್ ಆಗಿದ್ದಕ್ಕೆ 2 ಇಂಚು ಮಾತ್ರ ಕೂತಿದೆ. ಯಾವಾಗ ಇದು ಕೂತಿರೋದು 1902 ನಲ್ಲಿ ಟಚ್ ಆಗಿರೋದು. 1902 ಬಿಫೋರ್ ಫುಲ್ ಗ್ಯಾಪ್ ಇದೆ, ಅವ್ರು ಕಲಿಸಿದ್ದಕ್ಕೆ ಟಚ್ ಆಯ್ತು. ಇದು ಅರ್ಥ ಆಯ್ತಲ್ಲ ಸರ್? ಕೇಳಿಸ್ಕೊಂಡ್ರಲ್ಲ, ಆಗಿನ ಕಾಲದಲ್ಲೇ ನಮ್ಮ ಒಂದು ಏನು ಇಂಜಿನಿಯರ್ಸು ಎಷ್ಟು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇಡೀ ಒಂದು ದೇವಸ್ಥಾನದ ಬ್ಯಾಲೆನ್ಸ್ನ ಆ ಒಂದು ಕಂಬದಲ್ಲಿ ಕೂತಿದೆ ಅಂದರೆ ಎಷ್ಟು ಆಶ್ಚರ್ಯನೇ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಇಲ್ಲಿ ಒಂದು ಸಿಂಬಲ್ನ ತೋರಿಸಿದೆ, ಕೃಷ್ಣನ ಒಂದು ಚಿತ್ರ ಇದೆ. ಅಲ್ಲಿ ಸಹ ಯಾವ ಥರ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಅಂದರೆ, ಆ ಕೃಷ್ಣನ ಕಣ್ಣುಗಳನ್ನ ನೋಡಿದಾಗ ನಮಗೆ 3D ಎಫೆಕ್ಟ್, ಅಂದರೆ ನಾವು ಯಾವುದೇ 4 ದಿಕ್ಕುಗಳಿಂದನೂ ನೋಡಿದಾಗಲೂ ಆ ಕೃಷ್ಣನ ಕಣ್ಣು ನಮ್ಮನ್ನೇ ನೋಡ್ತಾ ಇರೋವಂಥ ಒಂದು ಭಾವ ನಮಗೆ ಬರುತ್ತೆ. ನಾನು ಕೂಡ ಅದನ್ನು ಅಬ್ಸರ್ವ್ ಮಾಡಿದೆ, 4 ದಿಕ್ಕಲ್ಲೂ ನೋಡಿದಾಗ ಅದು ನಮ್ಮನ್ನೇ ನೋಡ್ತಾ ಇರೋ ಥರ ಫೀಲ್ ಇತ್ತು. ಸೊ ಆಗಿನ ಕಾಲದಲ್ಲೇ ಅಂಥ 3D ಎಫೆಕ್ಟ್ನೂ ಸಹ ಅವರು ಈ ದೇವಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಈ ದೇವಸ್ಥಾನ ತುಂಬಾ ದೊಡ್ಡದಾಗಿತ್ತು. ಅದು ಅಲ್ಲದೆ ನೋಡ್ಬೋದು, ಆ ಒಂದು ಕೆತ್ತನೆ ಏನಿದೆಯಲ್ಲ ಬೆಟ್ಟದ ಮೇಲೆ, ಅದು ರಾಜನ ಮಕ್ಕಳು ಕೆತ್ತಿರುವಂಥ ಕೆತ್ತನೆ ಅಂತೆ. ಅದು ಅಲ್ಲದೆ ಇಲ್ಲಿ ಇನ್ನೂ ತುಂಬಾ ಸ್ಟೋರಿಗಳಿದ್ದಾವೆ. ಅದು ಅಲ್ಲದೆ ಇಲ್ಲಿ ಆಗಿನ ಕಾಲದಲ್ಲೆಲ್ಲ ಈಗ ಏನು ಈ ಬರಗಾಲ, ಪ್ಲೇಗು, ಕಾಲ್ರ ಅಂತೆಲ್ಲ ಬರ್ತಾ ಇತ್ತಲ್ವ. ಸೊ ಅಂಥ ಟೈಮಲ್ಲಿ ಆ ಊರಿನ ಒಬ್ಬ ವ್ಯಕ್ತಿ ಅಂತ ಬಂದಾಗ, ಒಬ್ಬ ವ್ಯಕ್ತಿ ಏನೋ ಬದುಕಿದ್ದಾಗ ಬಂದು, ದೇವರೇ ಇಲ್ಲಿಂದ ನಮಗೆ ಈ ಒಂದು ಹೋಗಿಸ್ಲಿ ಅಂತ ಹೇಳಿ ತನ್ನ ಕಣ್ಣುಗಳನ್ನ ಕಿತ್ತಿ ಆ ಒಂದು ಗೋಡೆಗೆ ಎರಚಿರೋ ಅಂಥದ್ದು ನೋಡ್ಬೋದು. ಆ ಸಿಂಬಲ್ ನಾನು ತೋರಿಸ್ನಲ್ಲ, ಆ ಕಣ್ಣಿನ ಅದು ರಕ್ತ ಸುರಿದಿರೋವಂಥದ್ದು, ಆ ಕಣ್ಣಿನಿಂದ ಸುರಿದಿರೋಂಥ ರಕ್ತದ ಮಾರ್ಕ್ ಅದು. ಅಷ್ಟೇ ಅಲ್ಲದೆ ಈ ಒಂದು ಹೆಜ್ಜೆ ಗುರುತು ನೋಡ್ಬೋದು, ಇದು ಬಂದ್ಬಿಟ್ಟು ಸಾಕ್ಷಾತ್ ಆ ಆಂಜನೇಯ ಹನುಮಂತನ ಪಾದದ ಹೆಜ್ಜೆ ಅಂತಲೇ ಹೇಳ್ಬೋದು. ಆ ಆಂಜನೇಯ ಇಲ್ಲಿ ಇಟ್ಟಂಥ ಪಾದದ ಹೆಜ್ಜೆ ಅದು ಗುರುತು. ಸೊ ಅದನ್ನು ಮುಟ್ಟಿ ನಮಸ್ಕರಿಸಿದಾಗ ನಮಗೆ ಎಷ್ಟೋ ಆ ಭಗವಂತನ ಪಾದನ್ನೇ ಮುಟ್ಟಿ ನಮಸ್ಕರಿಸಷ್ಟು ನಮಗೆ ಒಂದು ಧೈರ್ಯ, ಶಕ್ತಿ, ಆಯಸ್ಸು ನಮಗೆ ಸಿಗ್ದಂಗೆ ಅನಿಸುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಇಲ್ಲಿ ನೋಡ್ಬೋದು ರಾಗಿ ಕಲ್ಲು. ಇದು ಆಗಿನ ಕಾಲದಲ್ಲಿ ಎಷ್ಟು ತೂಕ ಅಂದರೆ ಅದನ್ನು ಅಲ್ಲಾಡ್ಸೋಕ್ಕೆ ಕೂಡ ಆಗಲಿಲ್ಲ. ಸೊ ಇಂಥ ಒಂದು ದೇವಸ್ಥಾನ ಆಗ್ಬೋದು, ಕಥೆಗಳಾಗ್ಬೋದು, ನಾವು ಮಕ್ಕಳಿಗೆ ಹೋಗಿ ಪ್ರಾಕ್ಟಿಕಲಾಗಿ ತೋರಿಸಿದಾಗ ಅವ್ರಿಗೆ ನಮ್ಮ ಇತಿಹಾಸದಲ್ಲಿ ಏನೇನಿತ್ತು, ಹೇಗೆ ಅನ್ನೋದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಸೊ ನನ್ನ ಮಗನು ತುಂಬ ಕ್ವಶನ್ಸ್ ಕೇಳ್ತಾ ಇದ್ದ, ಇದು ಯಾವ ಥರ ಏನು ಅಂತ, ಅವನಿಗೂ ಎಲ್ಲನೂ ಹೇಳ್ತಾ ಇದ್ವಿ. ಸೊ ಅದಾದಮೇಲೆ ಇಲ್ಲಿ ಒಂದು ಮರ ನೋಡ್ಬೋದು ನೀವು. ಇಲ್ಲಿ ಇದು ಬಂದ್ಬಿಟ್ಟು ಒಂದೇ ಬೇರು ಆದರೆ 2 ಮರ ಇದೆ. ಸೊ ಎಂಥ ಒಂದು ಆಶ್ಚರ್ಯ ಅಲ್ವಾ. ಸೊ ಇಲ್ಲಿ ಬಂದ್ಬಿಟ್ಟು ಆ ಒಂದು ಅರಳಿ ಮರ, ಅದ್ರ ಜೊತೆಗೆ ಅಲ್ಲೊಂದು ಶಿವನ ಬೆಲ್ಲಪತ್ರೆ ಮರ 2 ಸಹ ಇತ್ತು ಒಂದೇ ಬೇರಲ್ಲಿ. ಸೊ ಅಲ್ಲಿಂದ ಹೊರಟ್ವಿ, ಮಧ್ಯಾಹ್ನ ಆಗಿತ್ತು, ಆಲ್ಮೋಸ್ಟ್ ಒಂದು 3:30 ಆಗೋಗಿತ್ತು. ಸರಿ ಊಟ ಮಾಡೋಣ ಅಂಥೇಳಿ ಆನ್ ದ ವೇ ಬರ್ತಾ ಅಲ್ಲೊಂದು ಎಂಪೈರ್ ಹೋಟೆಲ್ ಇತ್ತು, ಅಲ್ಲಿ ಊಟ ಮುಗಿಸ್ಕೊಳ್ಳೋಣ ಅಂಥೇಳಿ ಹೋದ್ವಿ. ಆ ಒಂದು ಹೋಟೆಲಲ್ಲಿ ಕಂಪ್ಲೀಟ್ ಏನಂದರೆ, ಈ ಕಡೆ ಪಿಜ್ಜಾ ಆಗ್ಬೋದು, ಈ ಕಡೆ ಬರ್ಗರ್ ಆಗ್ಬೋದು, ಈ ಕಡೆ KFC ಆಗ್ಬೋದು, ಆ ಥರ ಎಲ್ಲನೂ ಕಂಪ್ಲೀಟ್ ಎಲ್ಲ ಒಂದು ಪ್ಯಾಕೇಜ್ ಥರ ಇತ್ತು ಅಲ್ಲಿ ಹೋಟ್ಲಲ್ಲಿ. ಬಟ್ ನಾವೆಲ್ಲ ಫಸ್ಟು ಹೊಟ್ಟೆ ತುಂಬ ಊಟ ಮಾಡೋಣ ಅಂಥೇಳಿ ಎಂಪೈರ್ಗೆ ಬಂದ್ವಿ. ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ಬೆಂಗಳೂರು ನರ್ಸರಿ ಅಂತ. ಈ ನರ್ಸರಿನಲ್ಲಿ ಏನಪ್ಪ ಅಂತಂದರೆ, ತುಂಬಾ ವೆರೈಟಿ ಆಗಿರುವಂಥ ಒಂದು ನಮಗೆ ಗಿಡಗಳು ಸಿಗುತ್ತೆ. ಅದು ಫಾರ್ಮ್ಗಾಗ್ಬೋದು ಅಥವಾ ನಮ್ಮ ಟೆರೆಸ್ ಗಾರ್ಡನ್ಗೆ ಯೂಸ್ ಮಾಡ್ಕೊಳ್ಳೋವಂಥ ಗಿಡಗಳಾಗ್ಬೋದು, ಎಲ್ಲ ಹೈಬ್ರಿಡ್ ಆಗಿರೋವಂಥದ್ದು. ನಾವು ಅವ್ರನ್ನ ಕೇಳ್ಕೊಂಡಾಗ ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ, ಯಾವುದು ಫಾರ್ಮಲ್ಲಿ ಹಾಕ್ಬೋದು, ಯಾವುದು ನಾವು ಮನೆಯಲ್ಲೇ ಬೆಳ್ಕೊಬೋದು ಅಂಥ ಗಿಡಗಳನ್ನೆಲ್ಲ ಅವರೇ ಸಜೆಸ್ಟ್ ಮಾಡ್ತಾರೆ. ಸೊ ಅದು ಅಲ್ಲದೆ ಇಲ್ಲಿ ತುಂಬಾ ವೆರೈಟಿ, ಮ್ಯಾಂಗೋನಲ್ಲೇ ಒಂದು 5-6 ಥರ ವೆರೈಟಿ ಇದೆ, ಆಮೇಲೆ ಹಲಸಿನಕಾಯಲ್ಲಿ ಒಂದು 5-6 ಥರ ವೆರೈಟಿ ಇದೆ. ಸೊ ಈ ಥರ ಒಂದೊಂದರಲ್ಲೂ ಒಂದೊಂದಷ್ಟು ವೆರೈಟಿಗಳಿದೆ. ಸೊ ನಾನು ಆ ಹೆಸರುಗಳನ್ನೆಲ್ಲ ನೋಡಿದಾಗ ನನಗೆ ಗೊತ್ತಿರಲಿಲ್ಲ. ಬಟ್ ಅವ್ರನ್ನೆಲ್ಲ ಕೇಳಿಕೊಂಡು ನಾವು ಒಂದಷ್ಟು ಗಿಡಗಳನ್ನ ಫಾರ್ಮ್ಗಾಗ್ಬೋದು ಅಥವಾ ಮನೆಗೂ ಆಗ್ಬೋದು ತೊಗೊಂಡ್ವಿ. ಸೊ ಈ ಎಲ್ಲ ನನ್ನ ಇವತ್ತಿನ ಕಂಪ್ಲೀಟ್ ನಾವು ಹೋಗಿದ್ದಂಥ ದೇವಸ್ಥಾನ ಆಗ್ಬೋದು, ಈ ನರ್ಸರಿ ಆಗ್ಬೋದು, ಪ್ರತಿಯೊಂದ್ರದ್ದು ನಾನು ಲಿಂಕ್, ಒಂದು ಲೊಕೇಶನ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಶೇರ್ ಮಾಡಿರ್ತೀನಿ. ಸೊ ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಆ ದೇವಸ್ಥಾನ ಆಗ್ಬೋದು, ನರ್ಸರಿಗಾಗ್ಬೋದು, ನೀವು ಕೂಡ ವಿಸಿಟ್ ಮಾಡ್ಬೋದು. ಫಾರ್ಮ್ ಪರ್ಪಸ್ಗೂ ತುಂಬಾ ಯೂಸ್ ಆಗುತ್ತೆ. ಅವ್ರು ಹೇಳಿದಾಗ ಈ ಥರ ನಮ್ಮ ಕಡೆ ಎಲ್ಲ ಬರುತ್ತೆ ಅಂತ ಕೇಳಿದಾಗ ಅವರು ನನ್ನಿಂದ ತೊಗೊಂಡೋಗಿ ತುಂಬ ಜನ ಹಾಕಿ
ಸಕ್ಸಸ್ ಆಗಿದ್ದಾರೆ ಅಂತ ಫೋಟೋಸ್ ಎಲ್ಲ ತೋರಿಸಿದ್ರು. ಅಲ್ಲಿನ ಹಣ್ಣುಗಳನ್ನು ಸಹ ನಮಗೆ ಕಿತ್ತಿ ಟೇಸ್ಟ್ ಮಾಡೋಕ್ಕೆ ಕೊಟ್ಟರು, ಯಾವ್ಯಾವ ಥರ ಗಿಡದಲ್ಲಿ ಯಾವ್ಯಾವ ಥರ ಹಣ್ಣುಗಳಿದೆ ಅಂತ. ಸೊ ಅದನ್ನೆಲ್ಲ ನೋಡಿ ನಾವು ಗಿಡಗಳನ್ನ ಸಹ ತೊಗೊಂಡ್ವಿ. ಸೊ ಇದು ನನ್ನ ಇವತ್ತಿನ ಒಂದು ಕಂಪ್ಲೀಟ್ ಒಂದು ವಿಡಿಯೋ ಆಗಿರುತ್ತೆ. ಸೊ ಇದು ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನಿಮ್ಮ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.